ಸುಮಾರು ಜನರಿಗೆ ಒಂದು ಕ್ವಶನ್ ಇದೆ. ಇವಾಗೇನು ನಮ್ಮ ಫಸ್ಟ್ ಬ್ಯಾಚ್ ಆನೆಗಳ ಲೀಸ್ಟ್ ರಿಲೀಸ್ ಆಗಿದೆ. ಈ ವರ್ಷ ಯಾವ ಆನೆ ಅಂಬಾರಿ ಬರ್ಬೋದು ಅಂತೇಳಿ. ಓಕೆ. ಸೊ ಎಲ್ಲರೂ ಕೂಡ ಅವ್ರವ್ರ ಆನೆನ ಕಮೆಂಟ್ ಮಾಡ್ತಾ ಇದ್ರಿ. ಪ್ರಶಾಂತ್ ಆಗಬೇಕು, ಹಾಗೆ ಧನಂಜಯ ಆಗಬೇಕು, ಹಾಗೆ ಮಹೇಂದ್ರ ಆಗಬೇಕಂತ. ಬಟ್ ಸೊ ಈ ಮೂರು ಆನೆಗಳಿಗೆ ತುಂಬ ಫೈಟ್ ಇರುವಂಥದ್ದು. ಓಕೆ. ಸದ್ಯಕ್ಕೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ ಈ ಮೂರಲ್ಲಿ ಯಾರು ಟಾಪ್ ಅಂತಂದರೆ ನಿಮಗೆ ಗೊತ್ತಿರೋಂಗೆ ನಮ್ಮ ಪ್ರಶಾಂತ. ಇವನು ತುಂಬ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆ ಇವನು. ನಮ್ಮ ಅರ್ಜುನ, ಅಭಿಮನ್ಯು, ಸೊ ಏನಿದೆ ನೋಡಿ ಅದೇ ರೀತಿ ಇವನಿಗೂ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆ. ಸೊ ಇವನಿಗೆ ಒಂದು ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಅಭಿಮಾನಿ ಬಳಗದವರು ಕೇಳ್ಕೊತಾ ಇದ್ದಾರೆ. ಸದ್ಯಕ್ಕೆ ವರ್ಷ ಅಂತ ಬಂದರೆ ಇವನಿಗೆ ವಯಸ್ಸು ಅಂತ ಬಂದರೆ 54 ವರ್ಷ ಆಗಿದೆ. ಸುಮಾರು 15 ವರ್ಷಗಳಿಂದ ದಸರಾ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆ ಇವನು. ಇವನು ಸದ್ಯಕ್ಕೆ ಇರೋದು ನಮ್ಮ ದುಬಾರೆ ಕ್ಯಾಂಪಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಓಕೆ. ನೆಕ್ಸ್ಟ್, ಸೊ ಇವನಿಗೆ ಏನಕ್ಕೆ ಕೊಡಬೇಕು ಅಂತಂದರೆ ಓನ್ಲಿ ಒನ್ ರೀಸನ್, ಎಕ್ಸ್ಪೀರಿಯೆನ್ಸಿಂದ ಇವನಿಗೆ ಕೊಡಬೇಕಾಗುತ್ತೆ. ಸುಮಾರು ಅಂದಾಜೊಂದು 56 ವರ್ಷ ಆಗಿರ್ಬೇಕು, ಇನ್ನೊಂದು 3 ವರ್ಷ ದಸರಾ ಮಾಡ್ಬೋದು. ಅಭಿಮಾನಿಗಳು ಹೇಳೋದು ಒಂದೇ, ಇವನಿಗೆ ಈ ಸಲ ಒಂದು ಅಂಬಾರಿ ಅವಕಾಶ ಕೊಟ್ಟರೆ ಅಟ್ಲೀಸ್ಟ್ ಒಂದು 2 ವರ್ಷ ಅಂಬಾರಿ ಹೊತ್ತು ಒಳ್ಳೆ ನಮ್ಮ ಒಂದು ಲೆಜೆಂಡ್ ಆನೆಗೆ ಇವನು ಕೂಡ ಸೇರ್ಕೋತಾನೆ ಅಂತ ಎಲ್ಲರೂ ಒಂದು ಆಸೆ. ಹೌದು, ನಮಗೂ ಕೂಡ ಅದೇ ಆಸೆ. ಸಿಕ್ಕಿದ್ರೆ ಸೊ ಒಳ್ಳೆಯದು. ಏನಕ್ಕಂತಂದರೆ ತುಂಬ ವರ್ಷ ಅರಣ್ಯ ಇಲಾಖೆಗೆ ದುಡ್ದಿರೋಂಥ ಆನೆ, ಇವನಿಗೊಂದು ಚಾನ್ಸಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೀವು ಕೂಡ ಕಮೆಂಟ್ ಮಾಡ್ಬೋದು, ಸೊ ನಿಮಗೆ ಯಾವ ಆನೆ ಇಷ್ಟ ಆಗುತ್ತೆ ಅಂತೇಳಿ. ಹಾಗೆ ನೆಕ್ಸ್ಟು ಈ 2 ಆನೆಗಳಿದೆ ನೋಡಿ, ಈ 2 ಆನೆಗಳಿಗೆ ಹೆವಿ ಫೈಟ್ ನಡೀತಾ ಇರುವಂಥದ್ದು. ಸೊ ಏನು ಎತ್ತ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಸದ್ಯಕ್ಕೆ ನಾನು ಮಾತಾಡ್ತಾ ಇದ್ದಾಗ ಮಹೇಂದ್ರ ಆನೆ ಬಗ್ಗೆ. ಮಹೇಂದ್ರ ಸೊ ನಾನು ಆಲ್ಮೋಸ್ಟ್ ಎಲ್ಲ ವಿಷಯದಲ್ಲೂ ಮಹೇಂದ್ರನ ತುಂಬ ತಗೋತೀನಿ. ಏನಕ್ಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆ. ಈ ವರ್ಷ ಹೈಯೆಸ್ಟ್ ಕ್ಯಾಪ್ಚರಿಂಗ್ ಹುಲಿ ಹಾಗೂ ಕಾಡಾನೆ ಕ್ಯಾಪ್ಚರಲ್ಲಿ ಭಾಗವಹಿಸಿದ ಆನೆ ಅಂದರೆ ಟಾಪ್ ಲೆಜೆಂಡ್ ಕುಮ್ಕಿ ಆನೆ ಅಂತಂದರೆ ಈ ವರ್ಷದ್ದು ನಮ್ಮ ಮಹೇಂದ್ರ. ಸೊ ಮಹೇಂದ್ರನ ಬಗ್ಗೆ ತುಂಬ ವೀಡಿಯೋಗಳು ನಾನು ಪೋಸ್ಟ್ ಮಾಡಿದ್ದೀನಿ. ಅದ್ರಲ್ಲಿ ನಿಮಗೆಲ್ಲ ತುಂಬ ಖುಷಿಯಾಗಿದೆ ಅನ್ಕೋತೀನಿ. ಏನಕ್ಕಂದರೆ ಅವನು ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿ ಕಾಡಾನೆ ಕ್ಯಾಪ್ಚರ್ ಆಗಿರ್ಬೋದು, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಎಲ್ಲ ಕಡೆ ಭಾಗವಹಿಸಿದ್ದಾನೆ. ಸದ್ಯಕ್ಕಿರೋದು ಇವನು ಬಳ್ಳೆ ಕ್ಯಾಂಪಲ್ಲಿ. ಇವನಿಗೂ ಕೂಡ ದಸರಾ ಮಾಡಿ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ. 4 ವರ್ಷ ದಸರಾ ಮಾಡಿ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋವಂಥ ಆನೆ ಇವನು. ಇವನಿಗೆ ಸದ್ಯಕ್ಕೆ ಶ್ರೀರಂಗಪಟ್ಟಣ ದಸರಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲೇನು ಅಂಬಾರಿ ಹೊರೋ ಜವಾಬ್ದಾರಿ ಇವನೇ ತಗೊಂಡಿದ್ದಾನೆ. ಹಾಗಾಗಿ ಇವನಿಗೊಂದು ಚಾನ್ಸಸ್ ಇದೆ. ಪ್ಲಸ್ ಅಂತಂದರೆ ಆಲ್ರೆಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆ, ಕ್ರೌಡ್ಗೆಲ್ಲ ಎದುರಲ್ಲ. ಸೊ ಕ್ರೌಡೆಲ್ಲ ಆರಾಮಾಗಿ ಮ್ಯಾನೇಜ್ ಮಾಡೋದ್ರಿಂದ ಇವನಿಗೊಂದು ಚಾನ್ಸಸ್ ಇರ್ಬೋದು ಈ ಸಲ. ಬಟ್ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಸೊ ಅಂದಾಜು ವಯಸ್ಸು ಇವನು ಬಂದು 43 ವರ್ಷ ಅಂತ ಹೇಳ್ತಾರೆ. ಇನ್ನೊಂದು 17 ವರ್ಷ ಚಾನ್ಸಸ್ ಇದೆ. ಫ್ಯೂಚರಲ್ಲಿ ಚಾನ್ಸಸ್ ಸಿಗ್ಬೋದು. ಸೊ ನಾನು ಪ್ರಶಾಂತನ ಒಂದು ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಂಡ್ರೆ ಸೆಕೆಂಡ್ ಅಥವಾ ಥರ್ಡಲ್ಲಿ ಇವನ್ನ ಇಟ್ಕೋಬೋದು. ಏನಕ್ಕಂದರೆ ಇನ್ನು 17 ವರ್ಷ ಚಾನ್ಸಸ್ ಇದೆ. 17 ಅಂತ 16 ಅಂತ ತಗೋಬೋದು. ಹಾಗಾಗಿ ಇವನಿಗೊಂದು ಚಾನ್ಸಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಹಾಗೇ ನೆಕ್ಸ್ಟ್, ಸೊ ಇವನಿಗೆ ಯಾಕಿಷ್ಟು ಅನುಭವ ಅಂತಂದರೆ ಇವನು ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಕ್ರೌಡ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಇವನಿಗೆ. ಅದು ಅಲ್ಲದೆ ಶ್ರೀರಂಗಪಟ್ಟಣ ದಸರಾಗೆ ಹೋಗ್ತಾನಲ್ವ, ಅದರಿಂದನೂ ಕೂಡ ಅವನಿಗೆ ಅಲ್ಲಿನೂ ಒಂಥರ ತಾಲೀಮು ಆದಂಗೆ ಆಗುತ್ತೆ. ಅಲ್ಲಿನೂ ವೆಯ್ಟ್ನ ತಗೊಂಡು ಭಾರ ತಗೊಂಡು ನಡ್ಕೊಂಡು ಹೋಗೋದ್ರಿಂದ ಇಲ್ಲಿ ಅಷ್ಟೊಂದು ಅವನಿಗೆ ಚಿಂತೆ ಬರೋಲ್ಲ. ಚಿಂತೆ ಅಂತಂದರೆ ಆ ವೆಯ್ಟು, ಆ ಪ್ರೆಷರ್ ಅಷ್ಟು ಬೀಳೋಲ್ಲ ಅನ್ಕೋತೀನಿ. ಓಕೆ. ಸೊ ಮಹೇಂದ್ರ ಒಂದು ಈ ಆನೆಗಳ ಬಗ್ಗೆ ಸಪ್ರೇಟ್ ಸಾಧನೆಗಳ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವ್ರದ್ದು ಇವ್ರದ್ದೊಂದು ಟಾಪ್ ಅಚೀವ್ಮೆಂಟ್ ಮಾತ್ರ ಹೇಳಕ್ಕೆ ಹೋಗ್ತೀನಿ ಅಷ್ಟೇ. ಓಕೆ. ನೆಕ್ಸ್ಟು ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಧನಂಜಯನ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ಸೊ ಇವನು ಕೂಡ ತುಂಬ ರೇಸಲ್ಲಿದ್ದಾನೆ. ಸೊ ಇವನು ಕೂಡ ಒಳ್ಳೆ ಆನೆ. ಇವನಿಗೂ ವಯಸ್ಸು ಜಾಸ್ತಿ ಏನಾಗಿಲ್ಲ. ಇವನಿಗೆ ಅಂದಾಜು ಒಂದು 44-45 ವರ್ಷ ಆಗಿರ್ಬೋದು ಅನ್ಕೋತೀನಿ. ಇವನು ಕೂಡ ನಮ್ಮ ದುಬಾರೆ ಕ್ಯಾಂಪಲ್ಲಿರುವಂಥದ್ದು. ಇವನು ಆಲ್ಮೋಸ್ಟ್ 2018 ದಸರಾಗೆ ಬರ್ತಾ ಇದ್ದಾನೆ. ಇವನಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ದಸರಾ ಬಗ್ಗೆ ಅವನಿಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ. ಚೆನ್ನಾಗಿ ಕೆಲಸ ಮಾಡುವಂಥ ಆನೆ. ಇವನು ಕೂಡ ನಿಶಾನೆ ಆನೆಯಾಗಿ ಜವಾಬ್ದಾರಿ ತಗೊಂಡಿದ್ದಾನೆ. ಅಲ್ಲಿ ನಿಶಾನೆ ಆಗಿ ಕೂಡ ಕೆಲಸನೂ ಕೂಡ ಮಾಡಿದ್ದಾನೆ. ಹಾಗಾಗಿ ಇವನಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ದಸರಾದಲ್ಲಿ ಕೂಡ ಇರೋದ್ರಿಂದ ಚಾನ್ಸಸ್ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೆ ಈಗ ಎಲ್ಲರೂ ಕುತೂಹಲ ಏನು ಅಂತಂದರೆ ಅಭಿಮನ್ಯುದು ಮುಗೀತು, ಪಾಪ ಅವನು ನಿಶಾನೆ ಆನೆಯಾಗಿ ಬರ್ಬೋದು ಅಂತೇಳಿ ಎಲ್ಲ ಒಂದು ಕಡೆ
ಏನೋ ಹೈಲೈಟ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರಬೇಕು ಅದು ಇದು ಅಂತೇಳಿ. ಒಂದು ಕಡೆ ಅವನ್ನ ಬಿಟ್ಟರೆ ಇವಾಗ ಅಂಬಾರಿ ಆನೆ ಯಾವುದು ಅನ್ನೋದೇ ತಲೆಬಿಸಿ ಆಗಿದೆ ಎಲ್ರಿಗೂ ಕೂಡ. ಏನಕ್ಕಂದರೆ ಪ್ರಶಾಂತಾಗಿ ಚಾನ್ಸಸ್ ಸಿಗ್ಬೋದು, ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರಲ್ಲಿ, ಕೆಲಸದ ಮ್ಯಾಟ್ರಲ್ಲಿ ಅವನಿಗೆ ಚಾನ್ಸ್ ಸಿಗ್ಬೋದು. ಅದು ಬಿಟ್ಟರೆ ಧನಂಜಯ ಮಹೇಂದ್ರ ಅಂತ ಬಂದರೆ ಯಾರು ಏನು ಎತ್ತ ಅಂತೇಳಿ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಯಾಕಂದ್ರೆ ಇಬ್ಬರು ಕೂಡ ಒಳ್ಳೆ ಎಕ್ಸ್ಪರ್ಟ್ ಆನೆಗಳು. ನನಗೆ ಗೊತ್ತಿರೋಂಗೆ ಧನಂಜಯನ ಕಂಪೇರ್ ಮಾಡಿದ್ರೆ ಮಹೇಂದ್ರ ತುಂಬ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಪ್ಲಸ್ ಇದು. ಏನಕ್ಕಂದರೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಜನಗಳನ್ನ ಮ್ಯಾನೇಜ್ ಮಾಡಬೇಕು, ಕ್ರೌಡ್ನ ಮ್ಯಾನೇಜ್ ಮಾಡಬೇಕು. ಸೊ ಇವೆಲ್ಲ ಚೆನ್ನಾಗಿ ನಮ್ಮ ಮಹೇಂದ್ರ ಗೊತ್ತಿರುತ್ತೆ. ಯಾಕಂದರೆ ಮಹೇಂದ್ರ ಹೇಳಿ ಕೇಳಿ ಅಷ್ಟು ಅಗ್ರೆಸಿವ್ ಆನೆ ಅಲ್ಲ, ಅವನು ತುಂಬ ಸೈಲೆಂಟ್ ಆನೆ. ಕೆಲಸ ಅಂತ ಕೊಟ್ಟರೆ 100% ಚೆನ್ನಾಗಿ ಮುಗಿಸ್ಕೊಡ್ತಾನೆ. ಹಾಗಾಗಿ ಸೊ ಮಹೇಂದ್ರ ಎತ್ತಿದ ಕೈ ಅನ್ಬೋದು ನನ್ನ ಪ್ರಕಾರ. ನೋಡೋಣ. ಸೊ ಇನ್ನೂ ಟೈಮ್ ಇದೆ. ಯಾವಾಗ ಅಂತ ಅಂಬಾರಿಯನ್ನು ಡಿಸೈಡ್ ಮಾಡೋಕ್ಕೆ ಇನ್ನೂ ದಸರಾ ಇರಬೇಕಾದ್ರೆ ಒಂದು 20-25 ದಿವಸದಿಂದ ಹೇಳ್ತಾರೆ ಅಷ್ಟೇ. ಸದ್ಯಕ್ಕೆ ಎಲ್ಲ ಆನೆಗಳಿಗೆ ತಾಲೀನು ಕೊಡ್ತಾರೆ. ಏನಕ್ಕಂದರೆ ನಮ್ಮ ಸುಗ್ರೀವ ಇದ್ದಾನೆ, ಸುಗ್ರೀವನು ಕೂಡ ಮರದ ಅಂಬಾರಿನ ಹೊರಿಸ್ತಾರೆ. ಹಾಗೆ ಏಕಲವ್ಯನು ಕೂಡ ಮರದ ಅಂಬಾರಿ ಹೊರಿಸ್ತಾರೆ. ಸದ್ಯಕ್ಕೆ ಇವು ಎರಡು, ಮತ್ತು ಇನ್ನು ಈ 3 ಆನೆಗೆ ಮ್ಯಾಂಡೇಟ್ರಿ ಹೊರಿಸ್ಲೇಬೇಕು, ಧನಂಜಯ, ಪ್ರಶಾಂತ ಹಾಗೆ ಮಹೇಂದ್ರಗೆ. ಅದು ಬಿಟ್ಟರೆ ಇನ್ಯಾವ ಆನೆಗೆ ಒರೆಸ್ಬೋದು ಅಂತ ನೀವು ಕಮೆಂಟ್ ಮಾಡಿ. ಸದ್ಯಕ್ಕೆ ಗೋಪಿಗೆ ಕಳೆದ ವರ್ಷ ಒರೆಸಿಲ್ಲ ಅನ್ಕೋತೀನಿ, ಗೋಪಿಗೆ ಒರೆಸಿಲ್ಲ. ಹಾಗೆ ಇನ್ನು ಶ್ರೀಕಂಠಗೆ ಒರ್ಸೋದು ಡೌಟೇ, ಯಾಕಂದ್ರೆ ಪಟ್ಟದಾನೆಗಾಗಿ ಈ ಸಲನೂ ಹೋಗ್ಬೋದು ಅನ್ಕೋತೀನಿ. ಹೋಪ್ಫುಲಿ ಅವನಿಗೆ ಪಟ್ಟದಾನೆ ಸಿಕ್ಕರೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ. ಲಾಸ್ಟ್ ಇಯರ್ ಏನೋ ಫಸ್ಟ್ ಇಯರ್ ಬರ್ತಾನೆ ದಸರಾಕ್ಕೆ, ಅದನ್ನ ಸಖತ್ತಾಗಿ ಮಾಡಿ ಮುಗಿಸ್ಕೊತಾನೆ. ಸೊ ಹೀಗಾಗಿ ಈ 3 ಆನೆಗಳು ತುಂಬ ಪೈಪೋಟಿ ನಡೀತಾ ಇದೆ. ನೋಡೋಣ ಯಾವ ಆನೆ ಸಿಗುತ್ತೆ ಅಂತೇಳಿ. ನಮಗೆ ಯಾವ ಆನೆಗೆ ಸಿಕ್ಕಿದ್ರೆ ಖುಷಿನೇ. ತಾಯಿ ಚಾಮುಂಡೇಶ್ವರಿ ಅಂಬಾರಿ ಹೊರೋದಂತಂದರೆ ನಮ್ಮ ಆನೆಗಳನ್ನ ಚೆನ್ನಾಗಿ ಇಟ್ಕೊಂಡಿರಲಿ, ಯಾವ ಆನೆಗೆ ಏನು ತೊಂದರೆ ಆಗೋದು ಬೇಡ. ಈ ವರ್ಷ ಒಂದು ಬ್ಯಾಡ್ ಇಯರ್ಸ್ ಅನ್ಬೋದು ನಮ್ಮ ಆನೆಗಳ ಪಾಲಿಗೆ. ಅಷ್ಟು ಆನೆಗಳು ದಾಳಿ ಆಗ್ತಾ ಇದೆ, ಅಷ್ಟೇ ಆನೆಗಳು ಕೂಡ ಸಾಯ್ತಾನೆ ಇದ್ದಾವೆ. ಅದು ನಮ್ಮ ಕೊಡಗು ಭಾಗದಲ್ಲಿ ಹೆವಿಯಾಗಿ ಸಾಯ್ತಾ ಇರೋದಂಥದ್ದು ತುಂಬ ಬೇಜಾರು ವಿಷಯ. ಹಾಗಾಗಿ ಸೊ ಯಾರೇ ಹೊತ್ತರೂ ಕೂಡ ನಾಡಿಗೆ ಒಳ್ಳೆಯದಾಗಲಿ, ನಮ್ಮ ಆನೆಗಳಿಗೆ, ಪ್ರಾಣಿಗಳಿಗೆ, ಜನರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಬಟ್ ಇದು ಯಾವುದೇ ರೀತಿಯ ಪೈಪೋಟಿ ಮಾತಲ್ಲ, ಬಟ್ ಯಾರಿಗೆ ಸಿಕ್ಕಿದ್ರು ತುಂಬ ಚೆನ್ನಾಗಿರುತ್ತೆ. ಈ ಧನಂಜಯ ಮತ್ತು ಮಹೇಂದ್ರಗೆ ಸಿಕ್ಕಿದ್ರೆ ಲಾಂಗ್ ಇಯರ್ಸ್ ಅವರೇ ಫಿಕ್ಸ್ ಆಗ್ತಾರೆ ಅನ್ಕೋತೀನಿ ಅಂಬಾರಿಗೆ, ದೇವ್ರ ದಯೆ ಚೆನ್ನಾಗಿದ್ದರೆ. ನೋಡೋಣ. ಸೊ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವ ಆನೆ ಏನೇ ಆಗ್ಬೋದು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.